ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂಬಿತಾ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಬೆಳಿಗ್ಗೆನೇ ಬೇಗ ಎದ್ದಿದ್ದೆ. ಒಂದು 5 ಗಂಟೆ ಆಗಿತ್ತು ನಾನು ಎದ್ದಾಗ. ಎದ್ದು ನಾನು ಬಾಗಿಲೆಲ್ಲ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊತೀನಿ. ಆ್ಯಸ್ ಯೂಶುವಲ್ ನಂದು ಏನು ಡೈಲಿ ರೂಟೀನಲ್ಲಿರುತ್ತೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ನನ್ನ ಮಗಳು ಎದ್ದಿದ್ಲು ಅಂತೇಳಿ ಅವಳಿಗೆ ಬೇಗ ಅಳ್ತಾ ಇದ್ಲು ಅಂತ ಕಾಣಿಸ್ತಿದೆಯಾ ಕಣ್ಮಗಳು. ಬೀಟ್ರೂಟ್ ಪ್ಯೂರಿ ಮಾಡಿದ್ದೆ, ಅದನ್ನು ತಿನ್ನಿಸ್ತಾ ಇದ್ದಾರೆ ಹಸ್ಬೆಂಡು. ಅದಾದಮೇಲೆ ನಾನು ತಿಂಡಿ ಮಾಡ್ಕೊಳ್ಳೋಣ ಅಂತ ಇವತ್ತು ಕುಷ್ಕ ರೈಸ್ನ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡೋಣ ಅಂತ. ಅದಕ್ಕೆ ತವಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ 1-2 ಈರುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಶುಂಠಿ ಹಾಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು 1-2 ಟೊಮೊಟೊನು ಕೂಡ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ 1-2 ಗೆಡ್ಡೆ ಹಾಕಿದ್ದೀನಿ, ಶುಂಠಿ 1-2 ಇಂಚಷ್ಟು ಹಾಕಿದ್ದೀನಿ. ಅದೆಲ್ಲ ತಣ್ಣಗಾಗೋದ್ರೊಳಗಡೆ ನಾನು ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿಬಿಟ್ಟು ಮಸಾಲೆ ಐಟಮ್ಸ್ ಏನಿರುತ್ತೆ ಚಕ್ಕೆ, ಲವಂಗ ಅದನ್ನೆಲ್ಲ ಹಾಕಿ ಪಲಾವ್ ಎಲೆ ಹಾಕಿ ಒಂದು ಚಿಕ್ಕದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಪುದೀನ ಸೊಪ್ಪು ಕೂಡ ನಾವು ಆ್ಯಡ್ ಮಾಡ್ಕೋಬೋದು. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ, ನಿಮಗೆ ಖಾರ ಎಷ್ಟು ಬೇಕು ನೋಡಿ ಖಾರದ ಪುಡಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೊಬೋದು. ಇದಕ್ಕೆ ನಾನು ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಲಿ. ಇದು ತುಂಬಾ ಬೇಗ ಆಗುತ್ತೆ, ಹಾಗೆಯೇ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ನಾವೇನು ಮಸಾಲೆನ ರುಬ್ಬಿಟ್ಕೊಂಡಿದ್ವಿ, ಅಂದರೆ ಫ್ರೈ ಮಾಡಿಟ್ಟಿದ್ನಲ್ಲ, ತಣ್ಣಗಾದ್ಮೇಲೆ ರುಬ್ಕೊಂಡು ಇದನ್ನು ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆನ ಸ್ವಲ್ಪ ಈಗೇನು ಎಣ್ಣೆಲಿ ಫ್ರೈ ಮಾಡ್ತಾ ಇದ್ದೀವಲ್ವ ಅದರಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅಕ್ಕಿ ತೊಳೆದು ಇಟ್ಕೊಂಡಿರ್ತೀನಿ, ಅದನ್ನು ನಾನು ಹಾಕ್ಕೊಳ್ತೀನಿ. ಇವತ್ತಿನ ವ್ಲಾಗ್ನಲ್ಲಿ ನಾನು ಡೈಲಿ ಬೇಸಿಸ್ ಮೇಲೆ ಎಷ್ಟೊಂದು ಕೆಲಸಗಳು ಮಾಡ್ತಿರ್ತೀವಿ ಅಲ್ವಾ, ಡೈಲಿ ಲೈಫ್ನ ಹೇಗೆ ಲೀಡ್ ಮಾಡೋದು, 4 ಈಸಿ ಸ್ಟೆಪ್ಸ್ ಅಥವಾ ರೂಲ್ಸ್ನ ನಾನು ಶೇರ್ ಮಾಡ್ತೀನಿ. ಓಕೆ, ನಾನು ಇವಾಗ ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ನಾನು ಇವಾಗ ಮಸಾಲೆ ಏನು ಫ್ರೈ ಮಾಡ್ಕೊಂಡಿದ್ವಿ ಅದರೊಳಗಡೆಗೆ ಅಕ್ಕಿ ಹಾಕ್ತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ಎಷ್ಟು ಬೇಕು. ನೀರು ಹಾಕಿದ್ಮೇಲೆ ಮತ್ತೆ ನಾವು ಉಪ್ಪು ಖಾರ ಕಡಿಮೆ ಇದ್ದರೆ ನಾವು ಸೇರಿಸ್ಕೋಬೋದು. ನಾನು ಖಾರ ತೊಳೆದಿದ್ದು ನೀರನ್ನು ಹಾಕ್ತಾಯಿದ್ದೀನಿ, ಮಿಕ್ಸಿ ಜಾರ್ ತೊಳೆದ್ನಲ್ಲ ಅದರದ್ದು ನೀರನ್ನ ಹಾಕ್ತಾಯಿದ್ದೀನಿ. ಹಾಗೆ ನಾನು 2 ಲೋಟ ಅಕ್ಕಿ ಯೂಸ್ ಮಾಡಿದ್ದೀನಿ, 1 ಲೋಟಕ್ಕೆ 2 ಲೋಟ ನೀರಷ್ಟು ನಾನು ಆ್ಯಡ್ ಮಾಡ್ತೀನಿ. ಇದಕ್ಕೆ 2 ವಿಷಲ್ ಹಾಕಿಸ್ತೀನಿ. ಇದು ಚೆನ್ನಾಗಿ ಬೆಂದಿರುತ್ತೆ ರೈಸ್ ಕೂಡ. ಅಕಸ್ಮಾತ್ ಬೆಂದಿಲ್ಲ ಅಂದರೆ ಸೋನಾ ಅಕ್ಕಿ ಆದರೆ 2 ವಿಷಲ್ ಸಾಕು ನಾನು ಹಾಕ್ಸೋದು. ಓಕೆ, ರೈಸ್ ಕೂಡ ರೆಡಿ ಆಯಿತು. ನಾವು ಕೂಡ ತಿಂಡಿ ಎಲ್ಲ ತಿಂದು ಹಸ್ಬೆಂಡ್ ಕೂಡ ಅಂಗಡಿಗೆ ಹೋದರು. ಅಷ್ಟೊತ್ತಿಗೆ ಏನು ಮಾಡಿದೆ ಅಂದರೆ ಅಡುಗೆ ರೂಮ್ ಹತ್ರ ಕೋತಿಗಳು ಬಂದುಬಿಟ್ಟಿದೆ. ಅದರಲ್ಲಿ ಒಂದು ಕೋತಿ ಅಂತೂ ಮನೆ ಹತ್ರನೇ ಬಂದು ಒಳಗಡೆ ಸ್ವಲ್ಪ ಓಪನ್ ಇದೆ, ಅಲ್ಲಿ ಕಡಲೆ ಬೀಜ ಎಲ್ಲ ಇಟ್ಟಿದ್ದೆ ಅದನ್ನೆಲ್ಲ ತಿನ್ಕೊಳ್ತಾ ಇತ್ತು. ಇನ್ನೊಂದು ದ್ರಾಕ್ಷಿ ಬಳ್ಳಿ ಇದೆಯಲ್ಲ, ಮನೆ ಹತ್ರನೇ ದ್ರಾಕ್ಷಿ ಬಳ್ಳಿ ಇರೋದ್ರಿಂದ ತಿನ್ನೋದಕ್ಕೆ ಅಂತ ಬಂದುಬಿಡ್ತವೆ. ನಾನು ಕೂಡ ಮಗಳು ಮಲಗಿಸ್ತಾ ಇದ್ದೆ, ಅಷ್ಟೊತ್ತಿಗೆ ಬಂದುಬಿಟ್ಟಿತ್ತು. ಹಸ್ಬೆಂಡ್ಗೆ ಫೋನ್ ಮಾಡಿ ಅವ್ರನ್ನ ಬರೋಕ್ಕೆ ಹೇಳಿದೆ. ಅವ್ರು ಬರೋದ್ರೊಳಗಡೆ ಕೋತಿ ಹೋಗಿತ್ತು. ನನ್ನ ಮಗ ಎಳ್ಳು ಬೆಲ್ಲ ಮಾಡಿಕೊಡು ಅಂತ ಹೇಳಿದ್ದೆ, ಅದನ್ನು ಕೂಡ ಮಾಡಿ ಇಟ್ಟಿದ್ದೆ, ಅದನ್ನು ತಿಂದುಬಿಟ್ಟಿತ್ತು. ಅವ್ನಿಗೆ ಇಷ್ಟ. ಹಬ್ಬ ಆದಮೇಲೆ ಮತ್ತೆ ಮಾಡಿಕೊಡು ಮಮ್ಮಿ ಅಂತ ಮಾಡಿಸ್ಕೊಂಡಿದ್ದೆ ತಿನ್ನಬೇಕು ಅಂತೇಳಿ, ಅದನ್ನು ಕೂಡ ಎಲ್ಲ ಹಾಳು ಮಾಡಿಬಿಟ್ಟಿತ್ತು. ಮೊಟ್ಟೆ ಅಡುಗೆ ರೂಮಲ್ಲಿ ಇದು ಮೊಟ್ಟೆನೂ ಕೂಡ ಬಿಟ್ಟಿರಲಿಲ್ಲ, ಎಲ್ಲ ತಂದು ಹಾಲಿಗೆ ಒಡೆದಾಕ್ಬಿಟ್ಟಿತ್ತು. ಆ ಮೊಟ್ಟೆ ಕ್ಲೀನ್ ಮಾಡೋ ಹೊತ್ತಿಗೆ ಅದು ಸ್ಮೆಲ್ಲಿಗೆ ನನಗೆ ತುಂಬಾ ಟೈಮ್ ಹಿಡಿತು. ಆಮೇಲೆ ಕಂಫರ್ಟ್ ಎಲ್ಲ ಹಾಕಿ ಹೆಂಗೋ ಮಾಡಿ ಸ್ಮೆಲ್ಲೆಲ್ಲ ಹೋಗಿಸಿದ್ದಾಯಿತು. ಓಕೆ, ಇವತ್ತಿನ ವಿಷಯ ಬಂದು ನಾನು ಹೇಳ್ತಾ ಇರೋದು, ಡೈಲಿ ಲೈಫ್ನಲ್ಲಿ ನಾವು ಏನಕ್ಕೆ ಈಸಿಯಾಗಿ ಮೆಥಡ್ಗಳನ್ನ ಯೂಸ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾ ಹೋಗಬೇಕು. 4 ರೂಲ್ಸ್ಗಳನ್ನ ನನ್ನ ಪ್ರಕಾರ ನನಗೆ ಅನಿಸಿದ್ದು ನಾನು ಮಾಡೋ ರೀತಿನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ಲೈಫ್ನಲ್ಲಿ
ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತಾ ಹೋಗಬಾರ್ದು. ನಾವು ಆದಷ್ಟು ರಿಸ್ಕ್ನ ಮಾಡ್ಕೊಳ್ತಾ ಹೋದಾಗ ನಾವು ಡೈಲಿ ಬೇಸಿಸ್ನಲ್ಲಿ ಲೈಫ್ನ ಲೀಡ್ ಮಾಡೋದು ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ನಾವು ಯಾವ ಕೆಲಸಗಳನ್ನ ಆದರೂ ಅಷ್ಟೇ ಇಷ್ಟಪಟ್ಟು ಮಾಡಬೇಕು ಅಲ್ವಾ. ಸೊ ಎಷ್ಟು ಜನಕ್ಕೆ ಬೆಳಿಗ್ಗೆ ಎದ್ದೇಳೋದು ಕಷ್ಟ, ನೈಟು ಮಲಗೋದು ಕಷ್ಟ, ಯಾಕೆಂದರೆ ಆ ಥರ ಅವರು ಸಿಚುವೇಶನ್ ಆಗಿರುತ್ತೆ. ಮತ್ತು ಅವ್ರಿಗೆ ಲೈಫ್ನ ಬ್ಯಾಲೆನ್ಸಿಗಾಗಿ ತಗೊಳ್ಳೋದು ಕೂಡ ಅವರಿಗೆ ಕಷ್ಟ ಆಗಿರುತ್ತೆ. ಆದ್ದರಿಂದ ನಾವು ಟೈಮಿಂಗ್ಸ್ನ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೋಬೇಕು. ಮತ್ತು ಇನ್ನೊಂದೇನು ಅಂದರೆ ಟೈಮಿಗೆ ಸರಿಯಾಗಿ ಅವ್ರಿಗೆ ಊಟ ತಿಂಡಿ ಮಾಡೋದಕ್ಕೂ ಅದು ಒಂದು ಬ್ಯಾಲೆನ್ಸಿಂಗ್ ಡಯಟ್ ಇರ್ಬೋದು, ಅಥವಾ ಒಂದು ಏನೇ ಒಂದು ಅವರು ಮೈಂಡಲ್ಲಿ ಫಿಕ್ಸ್ ಆಗಿರ್ತಾರೆ, ಇವತ್ತು ಒಂದಿನ ಮಾಡಿದ್ರೆ ಮಾರನೇ ದಿನಕ್ಕೆ ಅವ್ರಿಗೆ ಮಾಡೋದಕ್ಕೆ ಆಗೋದಿಲ್ಲ. ಆ ಥರ ಅವ್ರಿಗೆ ಬ್ಯಾಲೆನ್ಸಿಂಗ್ ಮಾಡೋದು ಕೂಡ ಅವರಿಗೆ ಕಷ್ಟ ಆಗ್ತಾ ಇರುತ್ತೆ. ಮೊದಲನೇದು ಬಂದು ನೀವು ತುಂಬ ಏನಾದರೂ ಕಷ್ಟದ ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಚಿಕ್ಕದಾಗಿ ಇರೋವಂಥ ಕೆಲಸಗಳನ್ನ ನಾವು ಬೇಗ ಮಾಡ್ಕೊಳ್ತಾ ಹೋಗಬೇಕು. ಒಂದು ಬಿಸ್ನೆಸ್ ಆದರೂ ಅಷ್ಟೇ ಒಂದು ಸ್ಮಾಲ್ ಅಮೌಂಟ್ನ ಹಾಕಿ ಅದರಿಂದ ಪ್ರಾಫಿಟ್ ಬಂದ ಮೇಲೆ ನಾವು ದೊಡ್ಡ ಅಮೌಂಟ್ನ ಹಾಕ್ತಾ ಹೋಗಬೇಕು. ಎರಡನೇದು ಬಂದು ನಾನು ಹೇಳ್ತಿರೋದು ಲೇಸಿನೆಸ್ನ ನಾವು ಹೋಗಿಸ್ಕೋಬೇಕು. ಆದಷ್ಟು ನಾವು ಸಮಥಿಂಗ್ ಏನಾದರೂ ಟ್ರೈ ಮಾಡ್ತಾನೆ ಇರಬೇಕು. ಮೂರನೇದು ಬಂದು ನಾವು ಯಾವುದೇ ಒಂದು ವರ್ಕ್ನ ನಾವು ಮಾಡ್ತಾ ಇದ್ದೀವಿ ಅಂತ ಅಂದರೆ ವರ್ಕ್ನ ಕಷ್ಟ ಅಂತಲೂ ಅನ್ಕೋಬಾರ್ದು, ಈಸಿ ಅಂತಲೂ ಅನ್ಕೋಬಾರ್ದು. ಅವರೇಜ್ ಆಗಿ ನಾವು ಅದನ್ನ ಮೈಂಡ್ ಸೆಟ್ ಮಾಡ್ಕೊಂಡು ಮಾಡ್ಕೋಬೇಕು. ಫೋರ್ತ್ ಒನ್ ಬಂದು ನಾನು 2 ನಿಮಿಷದ ಕೆಲಸ ಅಂತಲೇ ಹೇಳ್ಬೋದು. ಒಂದು ತರಕಾರಿ ಕಟ್ ಮಾಡೋದಿರ್ಬೋದು, ಒಂದು ಸೆಲ್ಫ್ನ ನಾವು ಕ್ಲೀನ್ ಮಾಡ್ಕೊಳ್ಳೋದಿರ್ಬೋದು. 2 ನಿಮಿಷ ನಾವು ಟೈಮ್ ಕೊಟ್ವಿ ಅಂತ ಅಂದರೆ ನಾವು ಆಟೋಮೆಟಿಕ್ ಕೆಲಸಗಳನ್ನ ನಾವು ಮಾಡೋದಕ್ಕೆ ಇಂಟ್ರೆಸ್ಟ್ ಆಗ್ತಾ ಹೋಗುತ್ತೆ, ಕೆಲಸಗಳು ಕೂಡ ಬೇಗ ಮುಗಿಯುತ್ತೆ. ಆದಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಕೆಲಸಗಳನ್ನ ಮುಗಿಸ್ಕೊಳ್ಳಿ. ಓಕೆ, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.